ಅದೊಂದ್ ಕಡೆ ಇಲ್ಲಿ ಮದ್ದೂರಿನಲ್ಲಿ ಏನ್ ಗಲಾಟೆ ಆಯ್ತು, ಈ ಗಲಭೆ ಆಯ್ತು, ಇದರ ಹಿಂದೆ ಇರುವಂತವ್ರು ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ನಾವು ನಿನ್ನೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದವರು ಒಪ್ಕೊಂಡಿದ್ದಾರೆ, ಫಸ್ಟ್ ಶುರುವಾಗಿದ್ದು ನಮ್ಮಿಂದನೇ ಅಂತ. ಗಣೇಶ ವಿಸರ್ಜನೆ ವೇಳೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿನಲ್ಲಿ ಗಲಭೆಗೆ ಕಾರಣ ಆಗಿದ್ಯಾರು, ಮೆರವಣಿಗೆ ವೇಳೆ ಮೊದಲು ಕಲ್ಲು ಹೊಡೆದಿದ್ಯಾರು, ಇದ್ರ ಬಗ್ಗೆ ನಾವು ನಿನ್ನೆ ಇನ್ಡೆಪ್ತ್ ಆಗಿ ಮಾಹಿತಿಯನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಯಾರ ಕೈವಾಡ ಇತ್ತು, ಮೊದಲನೇದಾಗಿ ಇರ್ಫಾನ್ ಅನ್ನೋನು, ಜಾಫರ್ ಅನ್ನೋನು ಯಾವ ರೀತಿಯಾಗಿ ಮಾತಾಡ್ಕೊಂಡು ಒಂದು ಗುಂಪು ಕಟ್ಕೊಂಡು ಆಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ರು ಅಂತ ನಮ್ಮ ಸಮುದಾಯದವರೇ ಮೊದಲು ಕಲ್ಲನ್ನ ಹೊಡೆದಿದ್ದಾರೆ ಅಂತ ಈಗ ಆ ಸಮುದಾಯದವರೇ ಒಪ್ಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದವರು ಕಲ್ಲು ಹೊಡೆದ್ರು ಅಂತ ಒಪ್ಪಿಕೊಂಡಿರುವಂಥದ್ದು ಆದಿಲ್ ಅಲಿ ಖಾನ್, ಜಾಮಿಯಾ ಮಸೀದಿ ಕಮಿಟಿಯ ಅಧ್ಯಕ್ಷ ಆದಿಲ್ ಅಲಿ ಖಾನ್ ನ್ಯೂಸ್ 18 ಮೂಲಕ ಕ್ಷಮೆಯನ್ನ ಕೋರಿದ್ದಾರೆ. ಆದಿಲ್ ಅಲಿ ಖಾನ್, ಅಣ್ಣ ತಮ್ಮಂದಿರಂತೆ ಇದ್ದೀವಿ, ಮುಂದೆಯೂ ಕೂಡ ಇರೋಣ, ಅಣ್ಣ ತಮ್ಮಂದಿರಂತೆ ಇದ್ದೇವೆ, ಮುಂದೆಯೂ ಕೂಡ ಇರೋಣ, ಆಮೇಲೆ ನಾವು ಮತ್ತೆ ಕಲ್ಲು ತೂರಾಟ ಮಾಡ್ತಾ ಇರ್ತೀವಿ, ಮತ್ತೆ ಇದೇ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತೀವಿ ಅಂತನ ಇವ್ರ ಹೇಳಿಕೆ ಇದಕ್ಕೆ ಸೀಮಿತ ಆಗಿದ್ರೆ ಓಕೆ. ಪದೇ ಪದೇ ಇದೇ ರೀತಿಯಾಗಿ ಆಗ್ತಾ ಇದ್ರೆ ಬೇರೆ ರೀತಿಯಾಗಿ ತಿರುಗಿಕೊಳ್ಳುತ್ತಿಲ್ಲ. ನ್ಯೂಸ್ 18 ಮೂಲಕ ಆದಿಲ್ ಅಲಿ ಖಾನ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ನಡೆಸಿರುವಂತಹ ಚಿಚ್ಚಾಟಿದೆ ನೋಡೋಣ. ಮುಸ್ಲಿಂ ಮುಖಂಡರು ಏನಿದ್ದಾರೆ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಅವ್ರನ್ನ ಮಾತನಾಡಿಸ್ತೀನಿ, ಏನು ಹೇಳ್ತೀರಿ ಸರ್? ಸರ್, ಇದು ತುಂಬ ನೋವಿನ ಸಂಗತಿ. ಇದು ನಮ್ಮ ಮದ್ದೂರು ಯಾವಾಗ್ಲೂ ಕೋಮು ಸಾಮರಸ್ಯಕ್ಕೆ ತುಂಬ ಹೆಸರುವಾಸಿ. ಇಲ್ಲಿ ಯಾವಾಗಲೂ ಯಾವುದೇ ಕಾರಣಕ್ಕೂ ಹಿಂದೂ ಮುಸ್ಲಿಂ ಜಗಳ ಆಗದ್ದೇ ಇಲ್ಲ. ಸಣ್ಣ ಹುಡುಗರಿಂದನೂ ನಾವು ಅವ್ರ ಜೊತೆಲೇ ಈ ಗಣೇಶನ ಪ್ರಸಾದಕ್ಕೋಸ್ಕರ ಕ್ಯೂನಲ್ಲಿ ನಿಂತು ಈಸ್ಕೊಂಡು ತಿಂದು ಬೆಳೆದಿರೋವಂಥವ್ರು. ಗಣೇಶನ ಹಬ್ಬ ಬರಲಿ ಅಂತ ನಾವು ತುಂಬ ಕಾತ್ರವಾಗಿ ಅದಕ್ಕೆ ಕಾಯ್ತಾ ಇದ್ದೋ ಸರ್. ಇಂಥ ಸನ್ನಿವೇಶದಲ್ಲಿ ಈ ರೀತಿ ಆಗಿರೋದು ತುಂಬ ದುಃಖದ ವಿಚಾರ. ಮತ್ತು ಇದಕ್ಕೆ ಯಾರು ಕಿಡಿಗಳು ಇದನ್ನು ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಸರ್. ನಾವೇ ಸರ್ಕಾರನ ಒತ್ತಾಯಿಸ್ತೀವಿ, ಇದರಲ್ಲಿ ಭಾಗವಹಿಸಿ ಯಾರು ಇದು ಮಾಡಿದಾರೋ ಈ ಕೆಟ್ಟ ಕೆಲಸನ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಸರ್. ಯಾರು ಸರ್ ಕೆಟ್ಟ ಕೆಲಸ ಮಾಡಿರುವಂಥವ್ರು ಕಿಡಿಗೇಡಿಗಳು? ಈ ಕಿಡಿಗೇಡಿಗಳು ನಾವು ಸುಳ್ಳು ಹೇಳಿದ್ರು ನಡೆಯುತ್ತೆ, ಆದರೆ ನಿಜಾನ ಒಪ್ಕೋಬೇಕಾಯ್ತದೆ. ಇದು ನಮ್ಮ ಕೋಮಿನ ಜನದಿಂದನೇ ಮೊದಲೇ ಪ್ರಾರಂಭ ಆಗಿದೆ, ನಂತರ ಬೇರೆ ಬೇರೆ ಕಾರಣಕ್ಕೆ ಬೇರೆ ಥರ ಆಗಿದೆ. ಆದರೆ ಮೂಲವಾಗಿ ನಾವು ಇದಕ್ಕೆ ಕಾರಣಕರ್ತರಾಗಿದ್ದೀವಿ. ನಾವು ಎಲ್ಲರೂ ನಮ್ಮ ಮುಸ್ಲಿಮರ ಪರವಾಗಿ ಈ ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತಾ ಈಗ ಆಗಿರುವಂಥ ತಪ್ಪಿಗೆ ಕ್ಷಮೆನೂ ಕೇಳ್ತೀವಿ ಸರ್. ಬೇಕಾದ್ರೆ ನಾವು ಏನು ಕರೆ ಕೊಡೋದಕ್ಕೆ ಹೇಳ್ತೀರಿ ನೀವು? ಅಂದರೆ ನಿಮ್ಮ ಆಪ್ತರು ಯಾರಾದರೂ ಸಿಕ್ಕಿದ್ರೆ? ಸರ್, ನಮ್ಮ ಹಿಂದೂ ಬಾಂಧವರು ಏನು ನಮ್ಮ ಅಣ್ಣ ತಮ್ಮಂದಿರಿದ್ದಾರೆ ಅವ್ರಿಗೆ ಎಲ್ರಿಗೂ ನಿಜಾಂಶ ಗೊತ್ತಿದೆ. ಕೆಲವ್ರದ್ದು ಮಾಡಿರುವಂಥ ಇದಕ್ಕೆ ಅವರು ಇಡೀ ಜನಾಂಗಕ್ಕೆ ಅವರು ದ್ವೇಷಿಸಲಾರರು. ಯಾಕಂದರೆ ಈ ಸಣ್ಣ ಘಟನೆಯಿಂದ ನಮ್ಮ ಬಾಂಧವ್ಯ ಕೆಡಲ್ಲ ಸರ್ ಮದ್ದೂರ್ದು. ಅವರು ನಾವು ಏನಾಗಿದ್ದೀವಿ ಅವರು ನಮ್ಮನ್ನ ಕೈ ಬಿಡೋದಿಲ್ಲ. ಅಂದರೆ ಕಲ್ಲು ತೂರಾಟ ಮಾಡಿರುವಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತೀರಿ? ಜೊತೆಗೆ ಪೊಲೀಸರು ಯಾವೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಅಂತೀರಿ? ಸರ್, ಆಲ್ರೆಡಿ ಅವರು ಯಾರು ಇದು ಮಾಡಿದ್ದಾರೆ ನಮ್ಮ CC ಕ್ಯಾಮ್ರಾ ಮತ್ತು ಸೋಷಿಯಲ್ ಮಾಧ್ಯಮದ ಮುಖಾಂತರ ಅವರು ಐಡೆಂಟಿಫೈ ಮಾಡಿ ಅವ್ರಿಗೆಲ್ರಿಗೂ ಅರೆಸ್ಟ್ ಮಾಡಿದ್ದಾರೆ ಸರ್. ಅರೆಸ್ಟ್ ಮಾಡಿ ಅದರಲ್ಲಿ ಕಾನೂನಲ್ಲಿ ಏನು ಕಠಿಣವಾದ ಸಜೆ ಕೊಡ್ಬೋದು ಅದನ್ನು ಅವ್ರಿಗೆ ಕೊಡಲೇಬೇಕು ಸರ್. ಮತ್ತು ನನ್ನ ಹಿಂದೂ ಬಾಂಧವರಲ್ಲಿ ನಂದು ಕಳಕಳಿಯ ಮನವಿ, ಯಾರೋ ಮಾಡೋದು ತಪ್ಪಿಗೆ ಯಾರಿಗೋ ಸಜೆ ಕೊಡೋದು, ಶಿಕ್ಷೆ ಕೊಡೋದು ಬೇಡ. ಅವರು ಕೆಲವು ತುಂಬ ಜನ ನಿಮ್ಮನ್ನೇ ನಂಬ್ಕೊಂಡು ನಿಮ್ಮಿಂದ ಅವಲಂಬಿತರಾಗಿದ್ದಾರೆ. ಅವರು ಜೀವನಕ್ಕೆ ಅವ್ರ ಊಟಕ್ಕೆ ತಿಂಡಿಗೆ ಈಗ ಆಲ್ರೆಡಿ 2-3 ದಿನದಿಂದ ಅವ್ರಿಗೆ ಇದ್ದಿಲ್ಲ, ಆದಾಯ ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ ಸರ್. ಅಂಥವ್ರಿಗೆ ಮತ್ತೆ ತೊಂದರೆ ಆಗೋದು ಬೇಡ. ಅವರು ನಿಮ್ಮ ಅಣ್ಣ ತಮ್ಮದಿರ, ಅವ್ರು ಯಾರೂ ಈ ಘಟನೆಯಲ್ಲಿ ಭಾಗಿಯಾಗಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಅವ್ರನ್ನ ನಡ್ಕೋಬೇಕು ಅಂತ ನಾನು ಕೈ ಮುಗ್ದು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಇದು ಏನು ಮದ್ದೂರು ಗಲಭೆಯ ನಂತರದ ಮುಸ್ಲಿಂ ಮುಖಂಡರು ಮಾತನಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹೆಡ್ವಿನ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18.